ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಸ್ ಕುಕಿಂಗ್ ಅರೇನಾಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಬೊಕ್ಕೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬರ್ತ್ಡೇ ಮತ್ತು ಆ್ಯನಿವರ್ಸರಿಗೆ ಎಲ್ಲ ಈ ಥರ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮೊದಲಿಗೆ ರೋಸ್ ಬೊಕ್ಕೆನ ಮಾಡೋದಕ್ಕೆ ಈ ಥರ ವುಡನ್ ಸ್ಟಿಕ್ ಬೇಕು, ಹಾಗೆಯೇ ಗ್ಲೂ ಗನ್ ಬೇಕು, ಹಾಗೆ ಗ್ಲೂ ಗನ್ ಸ್ಟಿಕ್ಸು ಕೂಡ ಬೇಕು. ಜೊತೆಗೆ ಗಿಫ್ಟನ್ನು ರ್ಯಾಪ್ ಮಾಡೋ ಅಂಥ ಪೇಪರ್ ಸಿಗುತ್ತೆ, ಅದನ್ನು ಕೂಡ ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ನಾನು ಬ್ಲೂ ಕಲರ್ ಟೇಪ್ನ ತೊಗೊಂಡಿರೋದ್ರಿಂದ ಬ್ಲೂಗೆ ವೈಟ್ ಕಲರ್ ಗಿಫ್ಟ್ ರ್ಯಾಪಿಂಗ್ ಪೇಪರ್ ಚೆನ್ನಾಗಿರುತ್ತೆ ಅಂತ ನಾನು ವೈಟ್ ಕಲರ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ATM ಕಾರ್ಡು ಅಥವಾ ಏನಾದರೂ ಒಂದು ಈ ಥರದ್ದಿದ್ದರೆ ನೀವು ಇಟ್ಕೋಬೋದು. ಹಾಗೆ ಬ್ಲೂ ಕಲರ್ ಟೇಪ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಒಂದು ATM ಕಾರ್ಡು ಅಥವಾ ಯಾವುದಾದ್ರೂ ಈ ಥರ ಒಂದು ಕಾರ್ಡ್ ಇದ್ದರೆ ಆ ಕಾರ್ಡಿಗೆ ಈ ಥರ ಟೇಪನ್ನು ಫೋಲ್ಡ್ ಮಾಡಿ ಸುತ್ತುತ್ತಾ ಬನ್ನಿ. ಸುಮಾರು ಒಂದು 10-15 ಸುತ್ತನ್ನು ಸುತ್ತಿದರೆ ಸಾಕು. ಸೀಸರಲ್ಲಿ ಎಷ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಷ್ಟು ಮಾತ್ರ ಸುತ್ಕೊಳ್ಳಿ, ಆಮೇಲೆ ಮತ್ತೆ ನೆಕ್ಸ್ಟನ್ನು ಸುತ್ಕೋಬೋದು. ನೋಡಿ, ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸುತ್ತಬಿಟ್ಟು ಸೈಡಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಫೋಲ್ಡ್ ಮಾಡಿ ಮತ್ತೆ ನೀಟಾಗಿ ಮಿಡಲ್ಲಿಗೆ ಈ ಥರ ಮತ್ತೆ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಟ್ಟಾಗಿದೆ ಅಂತ. ಈ ಕಟ್ಟಾಗಿರೋ ಅಂಥ ಟೇಪ್ನ ಒಂದು ಕ್ಯಾಂಡಲ್ ಅಥವಾ ದೀಪ ಈ ಥರ ಕಚ್ಕೊಂಡು ಎಡ್ಜಸ್ನ ಸುಡ್ಕೋಬೇಕು. ಅಂದರೆ ಟೇಪಲ್ಲಿ ದಾರ ಅದು ಓಪನ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಈ ಥರ ಟೇಪ್ನ ಸೀಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೀತಾ ಇದ್ದೀನಿ. ನೋಡಿ, ಇವಾಗ ಟೇಪಿನ ಎಡ್ಜಸ್ ಎಲ್ಲ ನಾನು ಸುಟ್ಟು ತೋರಿಸ್ತಾ ಇದ್ದೀನಿ. ಯಾವುದೇ ಥರ ದಾರ ಆ ಥರ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಈ ಥರ ಎಡ್ಜಸ್ನ ಸುಟ್ಟು ಇಟ್ಕೋಬೇಕು. ನೋಡಿ, ಕಂಪ್ಲೀಟ್ ಒಂದು ಟೇಪಲ್ಲಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಇವಾಗ ರೋಸ್ ಪೆಟಲ್ಸ್ನ ಮಾಡ್ಕೋಬೇಕು. ರೋಸ್ ಪೆಟಲ್ಸ್ನ ಮಾಡೋದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೇಪ್ನ ತೊಗೊಂಡು ಗ್ಲೂ ಗನ್ನಿಂದ ಎಡ್ಜಿಗೆ ಗಮ್ನ ಹಾಕಬೇಕು. ನೋಡಿ, ಗಮ್ ಹಾಕಿದ್ಮೇಲೆ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇದು ಫೋಲ್ಡ್ ಆದಮೇಲೆ ಮತ್ತೆ ಮಿಡಲಿಗೆ ಗ್ಲೂ ಗನ್ನ ಹಾಕಿ ಸೈಡಲ್ಲಿ ಎಡ್ಜಸ್ನ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇವಾಗ ರೋಸ್ ಪೆಟಲ್ ರೆಡಿ ಆಗುತ್ತೆ. ಇದೇ ಥರ ಎಲ್ಲ ಟೇಪ್ಗೂ ಗ್ಲೂ ಗನ್ನ ಹಾಕಿ ಈ ಥರ ರೋಸ್ ಪೆಟಲ್ನ ಮಾಡಿ ಇಟ್ಕೋಬೇಕು. ನೋಡಿ, ನಾನು ಮತ್ತೆ ಇನ್ನೊಂದು ಟೇಪಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ಸೇಮ್ ಅದೇ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಮತ್ತೆ ಮಿಡಲ್ಲಿಗೆ ಗ್ಲೂ ಗನ್ನ ಹಾಕಿ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಟೇಪ್ನ ಫೋಲ್ಡ್ ಮಾಡಿ ರೋಸ್ ಪೆಟಲ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ರೋಸ್ ಪೆಟಲ್ಸ್ ರೆಡಿ ಆದಮೇಲೆ ಇವಾಗ ರೋಸ್ನ ಮಾಡಬೇಕು. ರೋಸ್ ಮಾಡೋದಕ್ಕೆ ನೋಡಿ, ಇವಾಗ ಒಂದು ಪೆಟಲ್ನ ತೊಗೊಂಡು ಗ್ಲೂ ಗನ್ನ ಹಾಕ್ತಾ ಇದ್ದೀನಿ. ಗ್ಲೂ ಗನ್ನಿಂದ ಇವಾಗ ಸ್ವಲ್ಪ ಗ್ಲೂನ ಹಾಕಿ ನೋಡಿ ಸ್ಟಿಕ್ಕನ್ನು ಈ ಥರ ಹಾಕಿಬಿಟ್ಟು ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು. ಇದೇ ಥರ ಗ್ಲೂನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ತಾ ಬನ್ನಿ. ಇವಾಗ ಇಷ್ಟು ಫೋಲ್ಡ್ ಆದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಇನ್ನೊಂದು ಪೆಟಲ್ಸ್ನ ತಗೊಳ್ಳಿ. ಇನ್ನೊಂದು ಪೆಟಲ್ಸಿಗೂ ಕೂಡ ಗ್ಲೂನ ಹಾಕಿ ಆಪೋಸಿಟ್ ಈ ಥರ ಫೋಲ್ಡ್ ಮಾಡ್ತಾ ಬನ್ನಿ. ನೋಡಿ, ಇವಾಗ ಮತ್ತೆ ಇನ್ನೊಂದು ರೋಸ್ ಪೆಟಲ್ಸ್ನ ತಗೊಂಡು ಮತ್ತೆ ಗ್ಲೂನ ಹಾಕಿ ಅದ್ರ ಆಪೋಸಿಟ್ ಹಾಕಬೇಕು. ಇದೇ ಥರ ಆಪೋಸಿಟ್ಟು ಹಾಕ್ತಾ ಬಂದರೆ ಒಂದೊಳ್ಳೆ ಗುಲಾಬಿ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಆದರೆ ಸ್ವಲ್ಪ ಎಫರ್ಟ್ ಹಾಕಿ ಮಾಡಬೇಕಾಗುತ್ತೆ. ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಆಗ್ತಾನೆ ಇರುತ್ತೆ. ನಿಮಗೆ ಇಷ್ಟ ಆದವ್ರಿಗೆ ಈ ಥರ ಒಂದು ಸಲ ರೋಸ್ ಬೊಕ್ಕೆನ ಮಾಡಿಕೊಡಿ, ಅವರು ಕೂಡ ಖುಷಿಯಿಂದ ತಗೋತಾರೆ. ಒಂದು ಮೆಮೊರಿಯಾಗಿ ಕೂಡ ಶೋಕೇಶಲ್ಲಿ ಇಟ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಂದು ಗುಲಾಬಿನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಎಲ್ಲ ರೋಸ್ ಪೆಟಲ್ಸ್ನು ಯೂಸ್ ಮಾಡಿಕೊಂಡು ನಾನು ರೋಸ್ನ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮುಂಚೆನೇ ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ರೆಡ್ ಕಲರ್ ಟೇಪ್ನ ಯೂಸ್ ಮಾಡಿದ್ದೀನಿ, ಹಾಗೆ ಬ್ಲ್ಯಾಕ್ ಕಲರ್ ರ್ಯಾಪಿಂಗ್ ಪೇಪರ್ನ ಹಾಕಿದ್ದೀನಿ. ಒಂದು ಸಲ ನೀವು ಚೆಕ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಆರ್ಯಸ್ ಕುಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಇವಾಗ ಬೊಕ್ಕೆನ ಮಾಡೋದಕ್ಕೆ ಹ್ಯಾಂಡಲಿಗೆ ಗ್ರಿಪ್ ಆಗಿರಲಿ ಅಂತ ನೋಡಿ ನಾನಿಲ್ಲಿ ಬಾಟಲ್ನ ತೊಗೊಂಡಿದ್ದೀನಿ. ಬಾಟಲ್ನ ಸ್ವಲ್ಪ ಕಟ್ ಮಾಡಿ ಈ ಥರ ಥರ್ಮೋಕೋಲ್ನ ತುಂಬಿ ಇಟ್ಕೊಂಡಿದ್ದೀನಿ. ಇವಾಗ ಬೊಕ್ಕೆನ ಮಾಡೋದಕ್ಕೆ ಗಿಫ್ಟ್ ರ್ಯಾಪಿಂಗ್ ಪೇಪರ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಇಷ್ಟು ಫೋಲ್ಡ್ ಆದಮೇಲೆ ಪ್ಲಾಸ್ಟರ್ನ ತೊಗೊಂಡು ನೀಟಾಗಿ ಅಂಟಿಸಿ ಇಟ್ಕೋಬೇಕು. ಹಾಗೆ ಎಲ್ಲೂ ಕೂಡ ಓಪನ್ ಆಗಬಾರ್ದು, ಅದಕ್ಕೋಸ್ಕರ ನಾನು ಈ ಥರ ಅಂಟಿಸಿ ಇಟ್ಕೋತಾ ಇದ್ದೀನಿ. ಪ್ರತಿಯೊಂದು ಲೇಯರ್ಗೂ ಕೂಡ ನಾನು ಡಾಟ್ ಗಮ್ನ ಹಾಕಿ ಅಂಟಿಸಿ ಇಟ್ಕೊಂಡಿದ್ದೀನಿ.
ನೋಡಿ, ಈ ಥರ ಪ್ಲಾಸ್ಟರ್ ಇದ್ದರೆ ಪ್ಲಾಸ್ಟರಲ್ಲೇ ಅಂಟಿಸ್ಕೊಳ್ಳಿ, ಇಲ್ಲಾಂದರೆ ಡಾಟ್ ಗಮ್ಮಲ್ಲಿ ಕೂಡ ಅಂಟಿಸ್ಕೋಬೋದು. ನೋಡಿ, ಇವಾಗ ಬಾಟಲ್ಗೆ ಥರ್ಮಾಕೋಲ್ ಹಾಕಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ರೋಸ್ನ ಒಂದೊಂದೇ ಈ ಥರ ಹಾಕ್ತಾ ಬರಬೇಕು. ಮಧ್ಯಕ್ಕೊಂದು ಹಾಕಿ ಮತ್ತು ಸೆಕೆಂಡ್ ಲೇಯರ್ಗೆ 5 ರೋಸ್ನ ಹಾಕಿ ಅದ್ರ ಸುತ್ತ 7 ರೋಸ್ನ ಹಾಕಿದ್ದೀನಿ. ಟೋಟಲಾಗಿ 17 ರೋಸ್ನ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಈ ಬೊಕ್ಕೆಗೆ ಗಿಫ್ಟ್ ರ್ಯಾಪಿಂಗ್ ಪೇಪರ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಟ್ರಾನ್ಸ್ಪರೆಂಟ್ ಪ್ಲಾಸ್ಟರಲ್ಲಿ ಅಂಟಿಸ್ಕೊಂಡ್ರೆ ಗಿಫ್ಟು ರೆಡಿ ಆಗುತ್ತೆ. ನೋಡಿ, ಬ್ಯೂಟಿಫುಲ್ ಆಗಿರುವಂಥ ರೋಸ್ ಬೊಕ್ಕೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ಕ್ರಾಫ್ಟ್ ವಿಡಿಯೋಸ್ಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.